ಹೀಗೆ ಮಾಡ್ಕೊಂಡ್ರಿ ಡ್ಯಾಡ್? ಅವತ್ತೇ ನೀವು ಆದಿ ಇದೇ ಊರಲ್ಲಿದ್ದಾನೆ ಅಂತ ಅಮ್ಮಂಗೆ ಹೇಳಿದಿದ್ರೆ ಇವತ್ತು ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನೀವು ಹೀಗೆ ಗಿಲ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ನಿನಗೆ ಗೊತ್ತಿದೆ. ಆರತಿ ಅವರು ಆದಿತ್ಯನ ವಿಷಯದಲ್ಲಿ ತುಂಬಾ ಪೊಸೆಸಿವ್ ಆಗಿದ್ರು. ಆಗ ಆದಿತ್ಯ ಇಲ್ಲೇ ಇದ್ದಾನೆ ಅಂತ ನಾವು ಹೇಳಿದ್ರೆ ಆದಿತ್ಯನ ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ ಅವ್ರು ಕೂತಿರ್ತಿದ್ರು. ಅವನು ಬರೋದಕ್ಕೆ ಒಪ್ತಾ ಇರಲಿಲ್ಲ. ಆಗ ಮತ್ತೆ ನನ್ನ ಅವರ ನಡುವೆ ಮನಸ್ತಾಪ ಕಿರಿಕಿರಿ. ಅದಕ್ಕೆ ಅವನು ಮಲೇಷ್ಯಲ್ಲಿ ಇದ್ದಾನೆ ಅಂತ ಶೋಭಮ್ಮ ಸುಳ್ಳು ಹೇಳಿದ್ದು. ಅದನ್ನೇ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ. ಆದ್ರೆ ಆದಿತ್ಯ ನಿನಗೆ ರಾಕ ಕಟ್ಟಬೇಕು ಅಂತ ನಿನ್ನೆ ಬಂದು ಶಾಂತವಾಗಿದ್ದ ಆರತಿಯವ್ರ ಮನಸ್ಸನ್ನ ಕದಡಿ ಹೋಗಿದ್ದಾನೆ. ಆರತಿಯವ್ರು ಎಷ್ಟು ಸೆನ್ಸಿಟಿವ್ ಅಂತ ಗೊತ್ತಿದ್ರು ಆದಿತ್ಯ ಬಂದ ವಿಷಯನ ನೀನು ಅವ್ರಿಗೆ ಹೇಳಿದ್ದೆ. ನೀನ್ ಹಾಗೆ ಮಾಡಿದ್ದು ಇಂಟೆನ್ಷನ್ ಆಗಿ ಅಲ್ಲದೆ ಇರ್ಬೋದು. ಆದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಈಗ ಅಮ್ಮ ರಂಜಿತ್ ಜೊತೆ ಆದಿನ ಹುಡ್ಕಕ್ಕೆ ಹೋದಾಗಲಾದ್ರೂ ಅವ್ರಿಗೆ ನಿಜ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಆಗ್ಲಾದ್ರೂ ಅವ್ರಿಗೆ ನೆಮ್ಮದಿ ಸಿಕ್ತಿತ್ತು. ಆದಿತ್ಯನ ವಿಷಯ ಆರತಿಯವ್ರಿಗೆ ಹೇಳಿದ್ರೆ ಅವರಿಗೆ ನೆಮ್ಮದಿ ಸಿಕ್ತಿತ್ತೋ ಇಲ್ವೋ? ನಮ್ಮ ನೆಮ್ಮದಿ ಅಂತೂ ಹಾಳಾಗಿರೋ. ಆದಿತ್ಯ ಇಲ್ಲೇ ಇದ್ದಾನೆ ಅನ್ನೋ ವಿಷಯ ನಿಮಗೆ ಗೊತ್ತಿದ್ದು ನನ್ನಿಂದ ಮುಚ್ಚಿಟ್ಟಿದ್ದೀರಾ ಅಂತ ನಾನು ವಿಷಯ ಹೇಳಿದ ತಕ್ಷಣ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿರೋ, ಜಗಳ ಮಾಡೋ. ಮೊದಲೇ ಅವ್ರ ಆದಿತ್ಯನ ಬಗ್ಗೆ ತುಂಬಾ ಇಮೋಷನಲ್. ನಾನು ಬೇಕು ಬೇಕು ಅಂತ ಹೀಗೆ ಮಾಡಿದ್ದೀನಿ ಅಂತ ನನ್ನ ಮೇಲೆ ಸಿಟ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋ. ಗೊತ್ತಿಲ್ಲ, ರಂಜಿತ್ ಸತ್ಯ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಸತ್ಯ ಹೇಳದೇ ಇದ್ರೆ ಉತ್ತಮ. ಅವರೇನಾದ್ರೂ ಸತ್ಯ ಹೇಳಿದ್ರೆ ಆರತಿ ಅವರು ನನ್ನ ಮೇಲೆ ಶಾಶ್ವತವಾಗಿ ಮುನಿಸ್ಕೊಂಡ್ಬಿಡ್ತಾರೆ. ಆಮೇಲೆ ಐ ಡೋಂಟ್ ನೋ, ಗೊತ್ತಿಲ್ಲ. ರಂಜಿತ್ ಅಮ್ಮ ಬೀಗ ಹಾಕೊಂಡು ಹೋಗಿದ್ದಾರೆ. ಅಂದ್ರೆ ಅಮ್ಮ ಆದಿತ್ಯನ ಏರ್ಪೋರ್ಟಿಗೆ ಬಿಟ್ಟು ಬರಕ್ ಹೋಗಿದಾರ? ಆದಿತ್ಯಂಗೆ ನನ್ನ ಮೇಲೆ ತುಂಬಾ ಕೋಪ ಆಯ್ತೆ. ಅವನ ಮನೆಗೆ ಬಂದು ಕಳ್ಳಂತರ ನನ್ನನ್ನ ಮಾತಾಡಿಸ್ದೆ ಹಾಗೆ ಹೋಗಿದ್ದಾನೆ ನೋಡಿ ರಂಜಿತ್. ಅವನಿಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ? ಅವನಿಗೆ ಕೋಪ ಗೀಪ ಎಲ್ಲ ಏನಿರಲ್ಲ. ಅವನು ಬಂದಿದ್ದ ಪರಿಸ್ಥಿತಿ ಹೇಗಿತ್ತೋ ಏನೋ ಅಲ್ವಾ? ಅಂದ್ರೆ ಆದಿತ್ಯಲ್ಲಿ ಬಂದಿದ್ದಾನೆ ಅಂತ ನೀವು ನಂಬ್ತೀರಾ ಅಲ್ವಾ? ನೀವು ನಂಬಿದ್ದೀರಾ, ನಾವು ನಂಬದೇ ಇರೋ ಹಾಗಿಲ್ಲ. ಆದ್ರೆ ಒಂದು ವಿಷಯ, ಕೆಲವು ಸತ್ಯಗಳನ್ನ ರಂಜಿತ್ ಅಮ್ಮನೇ ಒಂಚೂರು ಫೋನ್ ಮಾಡ್ಕೊಡ್ತೀರಾ ಪ್ಲೀಸ್? ಆತೆ. ಒಂದು ನಿಮಿಷ. ಲೈನ್ ಸಿಗ್ತಿಲ್ವಾ ಅತ್ತೆ? ರಿಂಗ್ ಆಗ್ತಾ ಇದೆ, ಪಿಕ್ ಮಾಡ್ತಾ ಇಲ್ಲ. ಇವರೆಲ್ಲ ಹೋದ್ರೇನೋ? ಆದಿತ್ಯ ನನ್ನ ನೋಡದೆ ಮಲೇಷ್ಯಾಗೆ ಏನಾದ್ರೂ ಹೋಗ್ಬಿಡ್ತಾನೆ ಅಂತ ಭಯ ಆಗ್ತಿದೆ ರಂಜಿತ್ ನನಗೆ. ಮತ್ತೆ ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಎಲ್ಲೋ ಇರ್ತಾನೆ. ಮಲೇಷ್ಯಾಗೆ ಹೋಗಿರಲ್ಲ ಅಂತ ಅಂತೀರಾ? ಅಥವಾ ಆದಿತ್ಯ ಇದೇ ಊರಿನಲ್ಲೇ ಇದ್ದಾನ? ಎಲ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ನಿಮ್ ತಂದೆ ಚಿದಂಬರಂ ಅವತ್ತು ಆದಿತ್ಯ ಆಟೋ ಓಡಿಸ್ತಾ ಇದ್ದಾನೆ ಅಂತ ಹೇಳಿದ್ರು. ಸ್ವಾತಿ ಕೂಡ ಹಾಗೆ ಹೇಳಿದ್ಲು. ಈ ಸೂರ್ಯರು ನೋಡಿದ್ರೆ ಮಲೇಷ್ಯಾಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ.
ನೀವಾದ್ರೂ ಹೇಳಿ ರಂಜಿತ್, ಪ್ಲೀಸ್. ಆದಿತ್ಯ ಎಲ್ಲಿದ್ದಾನೆ ಅಂತ ಹೇಳಿ ರಂಜಿತ್. ಮತ್ತೆ ಇನ್ನೊಂದ್ಸಲಿ ಕಾಲ್ ಮಾಡಿ ನೋಡಿ, ಪಿಕ್ ಮಾಡ್ಬೋದು. ಪಿಕ್ ಮಾಡ್ತಾ ಇಲ್ಲ. ಅತ್ತೆ, ನೀವು ಬೇಜಾರು ಮಾಡ್ಕೋಬಿಡಿ. ನೋಡಿ, ಈಗ ಶೋಭಮ್ಮ ಅವ್ರಿಗೆ ನಾವು ಕಾಲ್ ಮಾಡಿದೀವಲ್ವಾ, ಅವರೆಲ್ಲೋ ಫೋನ್ನ ಮನೇಲೆ ಬಿಟ್ಟು ಹೋಗಿದ್ದಾರೆ ಅಂತ ಕಾಣುತ್ತೆ. ಅವ್ರು ವಾಪಸ್ ಬಂದು ಮಿಸ್ಡ್ ಕಾಲ್ ನೋಡಿ ನಮಗೆ ಮತ್ತೆ ಕಾಲ್ ಮಾಡೇ ಮಾಡ್ತಾರೆ. ಆಗ ಮತ್ತೆ ಬರೋಣ ನಾವಿಲ್ಲಿಗೆ. ಇವಾಗ ಬನ್ನಿ ಅತ್ತೆ, ಹೋಗೋಣ. ಅತ್ತೆ ಬನ್ನಿ ಹೋಗೋಣ. ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರನೇ ಕೊಡ್ಲಿಲ್ಲ. ಆದಿತ್ಯ ಎಲ್ಲಿದ್ದಾನೆ ರಂಜಿತ್? ಅತ್ತೆ ಅತ್ತೆ, ಎಲ್ಲಿ ಹೋಗ್ತಿದ್ದೀರಾ? ಎಲ್ಲ ಮೋಸ ರಂಜಿತ್, ಎಲ್ಲರೂ ಸುಳ್ಳೆ. ಅಮ್ಮ ನೋಡಿದ್ರೆ ಅತ್ತೆ ವಿಷಯ ಸುಳ್ಳು ಹೇಳಿದ್ರು. ನಾನು ಬರ್ತೀನಿ ಅಂತ ಗೊತ್ತಾಗಿ ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ ಅವರು. ನನ್ಗೆ ಗೊತ್ತು ಅಮ್ಮ ಮನೇಲೇ ಇದ್ದಾರೆ. ಬನ್ನಿ ರಂಜಿತ್, ಬೀಗ ಹೊಡೆದು ನೋಡೋಣ. ಪ್ಲೀಸ್, ಯಾರಾದ್ರೂ ಮನೇಲಿ ಇಟ್ಕೊಂಡು ಆಚೆ ಕಡೆಯಿಂದ ಬೀಗ ಹಾಕೊಳ್ಳೋಕೆ ಸಾಧ್ಯನಾ? ಯಾರ ಹತ್ರ ಹೇಳಿ ಹಾಕ್ಸಿರ್ಬೋದಲ್ಲ. ಈಗ ನಿಮ್ಮ ಮಾವ ನೋಡಿ ವೀಸಾ ವಿಷಯದಲ್ಲಿ ನನಗೆ ಮೋಸ ಮಾಡಿಲ್ವಾ? ನನಗೆ ಯಾರು ಬೇಡ, ಸೂರ್ಯವರು ಬೇಡ, ಆದಿತ್ಯನು ಬೇಡ, ಅಮ್ಮನೂ ಬೇಡ. ಎಲ್ಲಾದ್ರೂ ಹೊರಟೋಗ್ತೀನಿ ನಾನು. ಈ ಮನೇನೆ ಬೇಡ. ಎಲ್ಲಿ ಹೋಗ್ತೀರಾ? ಎಲ್ಲಿಗೂ ಹೋಗ್ತೀನಿ. ಇವತ್ತು ಸತ್ತು ಹೋಗ್ತೀನಿ ನಾನು. ಪ್ಲೀಸ್, ಎಲ್ಲ ನೋಡ್ತಿದ್ದಾರೆ ಬೀದಿಲಿ, ಯಾಕೆ ಹುಚ್ಚುಚ್ಚಾಗಾಡ್ತಿದ್ದೀರಾ? ಹೌದು, ನಾನು ಹುಚ್ಚಿನೇ. ಎಲ್ರು ನನ್ನ ಹುಚ್ಚಿಡೋಕೆ ಮಾಡಿದ್ದಾರೆ. ಅಮ್ಮ, ಆದಿತ್ಯ, ಶೋಭಮ್ಮ ಎಲ್ರು. ನನ್ನ ಮಗನೇ ಇಲ್ದಿರೋ ಜೀವನ ನನಗೆ ಬೇಕಾಗಿಲ್ಲ ರಂಜಿತ್. ಮಗನಿಲ್ಲ ಅಂದಮೇಲೆ ತಾಯಿ ಹಾಕಿರ್ಬೇಕು. ನಾನೆಲ್ಲಾದ್ರೂ ಹೋಗ್ತೀನಿ ಅಷ್ಟೇ. ಆದಿತ್ಯ ಇಲ್ಲೇ ಇದ್ದಾನೆ. ಎಲ್ಲೋ ಇದೆಯಾ ನೀನು? ಇಲ್ಲಿ ನನ್ ಪ್ರಾಣ ಹೋಗ್ತಾ ಇದೆ. ನಿಮ್ಮಮ್ಮ ಹುಡ್ಕೊಂಡು ಇಲ್ಲಿಗೆ ಬಂದಿದ್ಲು. ಅವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಮ್ಮನೇಲಿ ನಾನೇ ಕಳ್ಳಿ ತರ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ದೀನಿ. ಯಾಕೋ ನನ್ನ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ಟೆ ನೀನು? ಈ ವಯಸ್ಸಲ್ಲಿ ನಂಗೆ ಇದೆಲ್ಲ ಬೇಕಾಗಿತ್ತ? ನಿನ್ಗೋಸ್ಕರ ನಿಮ್ಮಮ್ಮನ ಹತ್ರ ಸುಳ್ಳು ಹೇಳಿದ್ದೀನಿ. ಅವಳಿಗೆ ಏನಾದ್ರೂ ನಾನು ಸುಳ್ಳು ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಎಷ್ಟು ತಿರಸ್ಕಾರದಿಂದ ನೋಡ್ತಾಳೆ ಅಂತ ಯೋಚನೆ ಮಾಡಿದ್ಯಾ ನೀನು? ಶೋಭಾ, ನೀನ್ ಒಂದೇ ಸಮನೆ ಈ ತರ ಕೂಯ್ದನ್ನ ಫಸ್ಟ್ ನಿಲ್ಸು. ನಾನು ನಿನ್ನ ಅಮ್ಮನ ಮಧ್ಯ ಬಿರುಕು ಮೂಡಿಸ್ಬೇಕು ಅಂತ ಆಗ್ಲಿ, ಇಲ್ಲ ಅಮ್ಮನ ದೃಷ್ಟಿಲಿ ನಿನ್ನ ಕೆಟ್ಟೋಳ್ ಮಾಡ್ಬೇಕು ಅಂತ ಆಗ್ಲಿ ನಂಗೆ ಯಾವ ಯೋಚನೆನೂ ಇಲ್ಲ. ಹಾಗೆ ಮಾಡಿ ನಾನು ಸಂತೋಷನೂ ಪಡ್ಬೇಕಾಗಿಲ್ಲ. ಇವಾಗ ಏನ್ ಶೋಭಾ ನಿನ್ನ ಆರೋಪ? ನಾನು ನಿನ್ನ ಅಮ್ಮನ್ನ ದೂರ ಮಾಡ್ತಾ ಇದ್ದೀನಿ, ನೀನ್ ನನ್ನಿಂದ ಅಮ್ಮನ ಹತ್ರ ಸುಳ್ಳು ಹೇಳಿ ಅಮ್ಮ ನಿನ್ ಬಗ್ಗೆ ತಪ್ಪು ತಿಳ್ಕೊಂತಾರೆ ಅಂತ ತಾನೆ? ನೀನ್ ಏನು ಯೋಚನೆ ಮಾಡಬೇಡ. ನಿನಗೋಸ್ಕರ ನಾ ಅಮ್ಮನ ಮೀಟ್ ಮಾಡಿ ಮಾತಾಡ್ತೀನಿ. ಏನ್ ಹೇಳ್ತಾ ಇದ್ದೀಯ ನೀನು? ನೀನು ಅಮ್ಮನ ಮೀಟ್ ಮಾಡ್ತೀಯಾ? ನಾನೇನು ಇಷ್ಟಪಟ್ಟು ಮೀಟ್ ಮಾಡಕ್ ಹೋಗ್ತಿಲ್ಲ. ನಾನು ಅವ್ರನ್ನ ಮೀಟ್ ಮಾಡಕ್ ಒಪ್ಕೊಂಡಿದ್ದು ನನಗೋಸ್ಕರ ಅಲ್ಲ, ನಿನಗೋಸ್ಕರ. ಅವ್ರು ಇಷ್ಟು ದಿನ ರಂಜಿತ್ ಪರ ಇದ್ರು ಅಂತ ಅವ್ರ ಮೇಲೆ ಕೋಪ ಇತ್ತು. ಆದ್ರೆ ಏನ್ ಮಾಡೋದು, ಹೆತ್ತವರು ಹೆತ್ತವರೇ ಅಲ್ವಾ, ಅಮ್ಮ ಅಮ್ಮನೇ ಅಲ್ವಾ ಶೋಭಾ. ಅದಕ್ಕೆ ಹಳೇದ್ನೆಲ್ಲ ಮರೆತು ಅವ್ರನ್ನ ಮೀಟ್ ಮಾಡಿ ಮಾತಾಡ್ತೀನಿ. ಆದ್ರೆ ನೀನ್ ಮಲೇಷ್ಯಾದಲ್ಲಿ ಇದೆಯಾ ಅಂತ ಅವಳಿಗೆ ಹೇಳಿದ್ದೀನಲ್ಲೋ? ಹೇಳ್ದೆ. ಹಾಗೆ ನಿನ್ ಬಾಯಲ್ಲಿ ನಾನೇ ಸುಳ್ಳು ಹೇಳ್ತಿದ್ದು ಅಂತನೂ ಹೇಳ್ತೀನಿ. ಸಂತೋಷನಾ? ಅಂತೂ ದೇವ್ರು ಈಗ್ಲಾದ್ರೂ ನಿನ್ಗೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ, ಸಾರ್ಥಕ ಆಯ್ತು ಕಣೋ. ಈಗಲೇ ಆರ್ತಿ ಮನೆಗೆ ಹೋಗಿ ಅವಳನ್ನ ಮಾತಾಡ್ಸು. ಅವಳಿಗೆ ತುಂಬಾ ಖುಷಿ ಆಗುತ್ತೆ ಕಣೋ. ಇಲ್ಲ ಶೋಭಾ, ನಾನು ಮನೆಗೆ ಹೋಗಿ ಮಾತಾಡ್ಸಲ್ಲ. ಅಮ್ಮನೇ ನನ್ನ ಹುಡ್ಕೊಂಡು ಆಟೋ ಸ್ಟ್ಯಾಂಡ್ ಹತ್ರ ಬರ್ತಾರೆ, ಹಾಗೆ ಮಾತಾಡ್ತೀನಿ. ಹಾಗೆ ಒಂದು ವೇಳೆ ಬಂದಿಲ್ಲ ಅಂದರೆ ನಾನೇ ಸೂರ್ಯ ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ, ಸರಿನಾ?
ನನ್ನ ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ. ಅವನ ಕೈ ಕೆಳಗೆ 4-6 ಜನ ಕೆಲಸ ಮಾಡ್ತಿರ್ತಾರೆ. ಅವ್ನು ಬೆಳಗ್ಗೆ ಆಫೀಸಿಗೆ ಬರ್ತಿದ್ದ ಹಾಗೆ ಸಲ್ಯೂಟ್ ಹೊಡಿತಾರೆ. ಅವನನ್ನು ಬಾಯಿ ತುಂಬ ಬಾಸ್ ಅಂತ ಕರೀತಾರೆ. ಅವನ ಚೇಂಬರ್ನಲ್ಲಿ ನನ್ನ ಫೋಟೋನ ಇಟ್ಕೊಂಡಿರ್ತಾನೆ. ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ದೆ. ಅದ್ಯಾವುದು ನಿಜ ಆಗಿಲ್ಲ. ಆದ್ರೆ ಈಗ ನನ್ನ ಪ್ರೀತಿ ಮಗ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾವುದೇ ಕೆಲಸದ ಬಗ್ಗೆ ಕೀಳರಿಮೆ ಇರಬಾರ್ದು. ಆದ್ರೆ ಯಾವ ತಾಯಿಗೂ ತನ್ನ ಮಗ ಈ ಪರಿಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಡಲ್ಲ. ಎಲ್ಲ ತಾಯಿಂದಿರು ತನ್ನ ಮಕ್ಕಳು ಮಹಾರಾಜರ ಥರ ಇರಬೇಕು ಅಂತ ಆಸೆ ಪಡ್ತಾರೆ. ಎಲ್ಲ ನನ್ನ ಹಣೆ ಬರ ಅಷ್ಟೆ. ಆಸೆ ಪಡ್ಬೋದು, ಆದ್ರೆ ಯೋಗ್ಯತೆ ಇರಬೇಕಲ್ಲ. ಮತ್ತೆ ಆದಿತ್ಯ ಬದುಕಿನಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತಾನೆ, ನನ್ನ ಮಾತು ನಂಬಿ. ಆಟೋ ಓಡಿಸ್ಕೊಂಡ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಏಳಿಗೆ ನಿಶ್ಚಿತ. ನನ್ನ ಸಾಂತ್ವನಕ್ಕೆ ಈ ಮಾತು ಹೇಳ್ತಾ ಇದ್ದೀರಾ? ತಪ್ಪಲ್ಲ ಬಿಡಿ. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಹೀಗೆ ಹೇಳ್ತಾ ಇದ್ದೆ. ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ನಾನು. ಎಲ್ರಿಗೂ ಆದಿತ್ಯ ಆಟೋ ಓಡಿಸ್ತಾ ಇದ್ದಿದ್ದ ವಿಷಯ ಗೊತ್ತಿತ್ತು, ನನ್ನಿಂದ ಮುಚ್ಚಿಟ್ಬಿಟ್ರು. ನಿಮಗೂ ಬೇಜಾರಾಗುತ್ತೆ, ಸಂಕಟ ಪಡ್ತೀರಾ ಅಂತ? ಅಥವಾ ಸ್ವಂತ ಮಗ ಅಲ್ಲ ಅನುಭವಿಸ್ಲಿ ಅಂತನಾ? ಮಾವನ ಬಗ್ಗೆ ಹೀಗೆ ಮಾತಾಡಬಾರ್ದು ಅತ್ತೆ ನೀವು. ಅವ್ರಿಗೆ ನಿಮ್ಮ ಮೇಲಿರುವಷ್ಟು ಪ್ರೀತಿ ಬೇರೆ ಯಾರ ಬಗ್ಗೆನೂ ಇಲ್ಲ. ಅವ್ರು ಸದಾ ನಿಮ್ಮ ಸಂತೋಷದ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅತ್ತೆ. ಅವ್ರಿಗೂ ಗೊತ್ತಿರುತ್ತೆ ಅಲ್ವಾ ನೀವು ಮಗನ ಬಗ್ಗೆ ಎಷ್ಟು ಕನಸುಗಳನ್ನ ಕಟ್ಕೊಂಡಿದ್ದೀರಾ ಅಂತ. ನೀವು ಅಂದ್ಕೊಂಡಾಗಲ್ಲ, ಮಗ ಆಟೋ ಡ್ರೈವರ್ ಅಂತ ಗೊತ್ತಾದರೆ ನಿಮ್ಗಾಗೋ ಆಘಾತ, ನೀವು ಅನುಭವಿಸೋ ನೋವು, ನಿಮ್ಗಾಗೋ ಸಂಕಟ, ನೀವು ಪಡೋ ದುಃಖ ಎಲ್ಲವನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ವಿಷಯ ಮುಚ್ಚಿಟ್ಟಿರ್ತಾರೆ ಅಷ್ಟೇ ಅವರು. ಮತ್ತೆ ಎಲ್ರಿಗೂ ನಿಮ್ಮ ಬಗ್ಗೆ ಆಗಲಿ ಆದಿತ್ಯನ ಬಗ್ಗೆ ಆಗಲಿ ಪ್ರೀತಿ ಇದೆಯೇ ಹೊರತು ಯಾವ ಕಹಿ ಭಾವನೆಗಳು ಇಲ್ಲ ಅತ್ತೆ. ನೋಡಿ, ನೀವೆಲ್ರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನ್ನ ಮಗನೂ ಇದ್ದಾನೆ. ನಾನು ಹೀಗೆ ಇದ್ನಲ್ಲ ಅತ್ತೆ. ನಮ್ಮಪ್ಪನಿಂದ ದೂರ ಬಂದು ಬದುಕಿನಲ್ಲಿ ಪೆಟ್ಟು ತಿಂದ್ಮೇಲೆ ಸ್ವಲ್ಪ ಸರಿ ಹೋಗಿದ್ದೀನಿ. ಆದಿತ್ಯನೂ ಖಂಡಿತ ಬದಲಾಗ್ತಾನತ್ತೆ. ಅವ್ನು ಮುಂದುವರಿತಾನೆ ಅಂತ ಅನ್ಕೊಳ್ತೀರಾ ಜೀವನದಲ್ಲಿ? ಖಂಡಿತ ಅತ್ತೆ. ಆಟೋ ಸ್ಟ್ಯಾಂಡಿಗೆ ಹೋಗಿ ಹುಡ್ಕೊಂಡ್ವಾ. ಆದಿತ್ಯ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಹೋಗೋಣ ಅತ್ತೆ. ಮಗನ ವಿಷಯದಲ್ಲಿ ಹುಚ್ಚಿ ಆಗ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ ಅಲ್ವಾ? ಬಹುತೇಕ ಎಲ್ಲ ತಾಯಂದ್ರು ಮಕ್ಕಳ ವಿಷಯದಲ್ಲಿ ಹೀಗೆ ಇರ್ತಾರತ್ತೆ. ನೋಡಿ, ನಿಮ್ಗಿರೋ ಸಂಸ್ಕಾರ, ತಿಳುವಳಿಕೆ ನನಗೆ ಹುಟ್ಟಲಿಲ್ಲ ಇಂಥ ಮಕ್ಕಳು.
ಸರ್, ಇಲ್ಲಿ ಆದಿತ್ಯ ಅಂತ ಒಬ್ರು ಆಟೋ ಓಡಿಸ್ತಾರಲ್ಲ, ಅವ್ರು ಗೊತ್ತಾ ನಿಮಗೆ? ಆದಿತ್ಯನ? ಅದೇ ಸ್ಮಾರ್ಟಾಗಿ ಉದ್ದಕ್ಕಿದಾನಲ್ಲ ಅವನ? ಹೌದು, ಅವನೇ. ಎಲ್ಲಿದ್ದಾನವನು? ಇಲ್ಲ ಸರ್, ಇಷ್ಟು ದಿನ ಇದೇ ಆಟೋ ಸ್ಟ್ಯಾಂಡಲ್ಲಿ ಆಟೋ ಓಡಿಸ್ಕೊಂಡಿದ್ದ. ಇನ್ಮೇಲೆ ಇವರಲ್ಲಿ ಆಟೋ ಓಡಿಸಲ್ಲ, ಬೇರೆ ಊರಿಗೆ ಹೋಗ್ತಾನೆ ಅಂತ ಬೆಳಗ್ಗೆನೇ ಹೊರಟುಬಿಟ್ಟ. ಯಾವ್ರಂತ ಏನಾದರೂ ಹೇಳಿದ್ನಾ? ಇಲ್ಲ ಮೇಡಮ್. ಬನ್ನಿ ರಂಜಿತ್, ಮೊದಲು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಹುಡ್ಕೋಣ. ಮೋಸ್ಟ್ಲಿ ಸಿಗೋ ಡೌಟು ಮೇಡಮ್. ಬೆಳಿಗ್ಗೆನೆ ಹೋದ. ಯಾಕಂತೆ ಊರು ಬಿಟ್ಟಿರೋದು? ನನ್ಗೆ ಯಾರೂ ಇಲ್ಲ, ನಮ್ಮ ಮನೆಯವರೆಲ್ಲ ಸೇರಿ ನನಗೆ ಮೋಸ ಮಾಡ್ರು ಅಂತ ಹೇಳ್ತಾ ಇದ್ದ. ನಾನೇನು ಮೋಸ ಮಾಡಿದ್ದೀನಿ ರಂಜಿತ್ ಅವನಿಗೆ? ಅದೇ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಾನಿಷ್ಟು ಅವನ ಹತ್ರ ಆಗೋ ಪ್ರಯತ್ನ ಪಡ್ತಿದ್ದೇನೆ, ಅವನಷ್ಟೇ ನನ್ನ ದೂರ ತಳ್ತಾ ಇದ್ದಾನೆ. ಸರ್, ಅವ್ರ ಫೋನ್ ನಂಬರ್ ಇದ್ರೆ ಕೊಡ್ತೀರಾ ಪ್ಲೀಸ್? ಇಲ್ಲ ಸರ್, ಬೆಳಗ್ಗೆನೇ ಸಿಮ್ ಕಾರ್ಡ್ ನನ್ನ ಕೈಯಲ್ಲಿ ಕೊಟ್ಟು ಸರೆಂಡರ್ ಮಾಡೋ ಅಂತ ಹೊರಟೋದ. ಸರ್, ನನ್ನ ಫೋನ್ ನಂಬರ್ ತಗೊಳ್ಳಿ. ಅವ್ರೇನಾದರೂ ಮತ್ತೆ ಬಂದರೆ ದಯವಿಟ್ಟು ನನಗೊಂದು ಕಾಲ್ ಮಾಡ್ತೀರಾ? ತುಂಬ ಉಪಕಾರ ಆಗುತ್ತೆ. ಥ್ಯಾಂಕ್ ಯು ಸರ್. ಬನ್ನಿ ಅಂತೆ. ನಮ್ಮೆಲ್ಲರ ಸಂಬಂಧನ ಶಾಶ್ವತವಾಗಿ ಕಳ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ದಾನೆ ರಂಜಿತ್ ಅವನು. ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಈ ರೀತಿ ನರಳಿ ಸಾಯೋ ಬದಲು ಒಂದೇ ಸಲ ಸತ್ರೆ ಬೇಜಾರಿಲ್ಲ. ಎಲ್ಲ ನನ್ನ ಕರ್ಮ. ಆ ದೇವ್ರು ಕೂಡ ನನಗೆ ಸಾವು ಕೊಡ್ತಾ ಇಲ್ಲ. ಯಾಕೆ ಸಾಯೋ ಮಾತಾಡ್ತಿದ್ದೀರಾ ಹೇಳಿ ನೀವು? ನಾವೆಲ್ಲ ಇಲ್ವಾ? ಆದಿತ್ಯನ ಸ್ಥಾನ ತುಂಬೋದಕ್ಕೆ ನಮ್ಮ ಕೈಲಿ ಆಗಲ್ಲ ನಿಜ. ಬಟ್ ನಿಮ್ಮಿಬ್ಬರು ಮಕ್ಕಳಿಗೋಸ್ಕರನಾದ್ರೂ ನೀವು ಇರಬೇಕು ಅಲ್ವಾ? ಅತ್ತೆ, ನನ್ನ ಮಾತು ನಂಬಿ, ಆದಿತ್ಯ ಖಂಡಿತ ವಾಪಸ್ ಬಂದೇ ಬರ್ತಾನೆ. ಹಾ, ನಿಜವಾಗ್ಲೂ? ನಿಜವಾಗ್ಲೂ ಅತ್ತೆ, ಅವನು ವಾಪಸ್ ಬಂದೇ ಬರ್ತಾನೆ. ನಿಮಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವನಿಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ. ನೋಡಿ, ಆದಿತ್ಯನ ನಿಮ್ಮ ಮಡ್ಲಿಗೆ ಸೇರಿಸೋ ಜವಾಬ್ದಾರಿ ನಂದು. ಯಾವ ಜನ್ಮದಲ್ಲಿ ನೀವು ನನ್ನ ಮಗ ಹುಟ್ಟಿದ್ರೇನೋ ರಂಜಿತ್. ನನಗೆ ನೀವು ಬೇರೆ ಅಲ್ಲ, ಆದಿತ್ಯ ಬೇರೆ ಅಲ್ಲ. ನೀವಿದ್ರೆ ನನಗೆ ಆದಿತ್ಯನೇ ಜೊತೆಲಿ ಇದ್ದ ಹಾಗೆ. ಪ್ಲೀಸ್ ನನ್ನ ಮಗನ ನನಗೆ ಹುಡ್ಕೊಡಿ. ನಾನು ಹೇಳಿದ್ನಲ್ಲ ಅತ್ತೆ, ಆದಿತ್ಯನ ಹುಡ್ಕೊಡೋ ಜವಾಬ್ದಾರಿ ನಂದು. ನೀವು ಅಳಬೇಡಿ ಪ್ಲೀಸ್. ಬನ್ನಿ ಅತ್ತೆ. ಸೂರ್ಯ ಅವರೇ, ಆದಿತ್ಯ ಇದೆ, ಊರಿನಲ್ಲೇ ಇದ್ದಾನೆ. ಆಟೋ ಡ್ರೈವರ್, ಅವ್ರ ಮುಖ ಯಾಕೆ ನೋಡ್ತಾ ಇದ್ದೀರಾ? ಯಾಕೆ ಹೇಳ್ಬಾರ್ದಾಗಿತ್ತ? ಇನ್ನು ಎಷ್ಟು ದಿನ ಸತ್ಯನ ಮುಚ್ಚಿಡ್ಬೇಕು ಅಂತ ಅನ್ಕೊಂಡಿದ್ರಿ? ಎಲ್ಲರೂ ಹತ್ರನೇ, ಗಂಡ, ಮಕ್ಕಳು, ಅಮ್ಮ ಎಲ್ಲರೂ ಸತ್ಯನ ಮುಚ್ಚಿಟ್ರು. ಕಾರಣ ಕೇಳಿದ್ರೆ ಮನ್ಸಿಗೆ ನೋವಾಗುತ್ತೆ ಅಂತಾರೆ. ಯಾವತ್ತಾರು ಒಂದಿನ ಸತ್ಯ ಗೊತ್ತಾದಾಗ ಮನ್ಸಿಗೆ ಎಷ್ಟು ಆಗುತ್ತೆ ಅನ್ನೋದು ಯಾರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಒಂದ್ ಕಡೆ ಮಗ ದೂರ ಆಗ್ತಾನೆ, ಇನ್ನೊಂದ್ ಕಡೆ ಗಂಡ, ಮಕ್ಕಳು ಸತ್ಯನ ಮುಚ್ಚಿಟ್ಟು ನನ್ನನ್ನೇ ದೂರ ಮಾಡ್ತಾರೆ.